ನಮಸ್ಕಾರ ಸ್ನೇಹಿತರೆ, ಇವತ್ತು 2 ಫೆಬ್ರವರಿ ಸಂಡೇ. ಮಲ್ಯ ರೋಡಿಗೆ ಹೋಗ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಫೇಮಸ್ ಯೂಟ್ಯೂಬರ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಮೀಟಪ್ ಇದೆ ಹೋಂಡಾ ಬಿಗ್ ವಿಂಗ್ ಟಾಪ್ ಲೈನ್ ಶೋರೂಮಲ್ಲಿ. 11 ಗಂಟೆಗೆ ಹೇಳಿದ್ದಾರೆ. 10:25 ಆಗಿಬಿಟ್ಟಿದೆ. ಇಲ್ಲಿಂದ 13 ಕಿಲೋಮೀಟರ್ ಇದೆ. 25 ಮಿನಿಟ್ಸ್ ತೋರಿಸ್ತಾ ಇದೆ. ಅರೌಂಡ್ 28 ಮಿನಿಟ್ಸ್ ತೋರಿಸ್ತಾ ಇದೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹಿಂಗೆ ಒಂದು ಸೆಲೆಬ್ರಿಟಿನೇ ಅನ್ಕೊಳ್ಳೋದೇನಿಲ್ಲ, ಸೆಲೆಬ್ರಿಟಿನೇ ಪಾಪ. ತುಂಬ ಫೇಮಸ್ ಅವರು ಬೆಂಗಳೂರಲ್ಲಿ. ಅವ್ರನ್ನ ಮೀಟ್ ಆಗೋಕ್ಕೆ ಎಷ್ಟು ಜನ ಬಂದಿರ್ತಾರೋ ಏನೋ, ನನಗಂತೂ 1% ಐಡಿಯಾ ಇಲ್ಲ. ಅಯ್ಯೋ, ಈ ಜನಗಳಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನಾಗಬಾರ್ದು, ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕಷ್ಟೇ. ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲಿನೂ ಜಾಸ್ತಿ ಹಿಂಗೆ ಹೋಗೋದಿಲ್ಲ. ಅದು ಯಾಕೋ ಆಗಲ್ಲ ನನಗೆ ಹೋಗೋಕ್ಕೆ. ಬಟ್ ಇವತ್ತೇನೋ ದೊಡ್ಡ ಧೈರ್ಯ ಮಾಡಿ ಟ್ರಿಪಲ್ ರಶ್ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಯೂಟ್ಯೂಬ್ ನೇಮ್, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲರಿಗೂ ಗೊತ್ತಿರುತ್ತೆ, ಟ್ರಿಪಲ್ ರಶ್ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ, ತುಂಬ ಲಾಟ್ ಆಫ್ ಪೀಪಲ್ಸ್ ಬರ್ತಾರೆ ಇಲ್ಲಿ. ತುಂಬ ಅಂದರೆ ತುಂಬ ಜನ ಬರ್ತಾರೆ. ಯಾಕಂದರೆ ಅವ್ರು ತುಂಬ ಫೇಮಸ್ ಬೆಂಗಳೂರಲ್ಲಿ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ರಶ್ ಇರಬಾರ್ದು, ಯಾಕಂದರೆ ರಶ್ ಏರಿಯಾಗೆ ಹೋಗ್ಬೇಕಂದ್ರೆ ನನಗೆ ಹೆಂಗೋ ಅನಿಸುತ್ತೆ. ಜನಗಳು ಜಾಸ್ತಿ ಅಲ್ಲಿರ್ತಾರೆ, ನಾನು ಅಲ್ಲಿ ಹೋಗಲ್ಲ ಜಾಸ್ತಿ. ನೋಡೋಣ. ಏನು ಗಾಬರಿ ಸ್ವಲ್ಪ ಆಗ್ತಾ ಇದೆ. ಅಂಥ ಮೆಂಟಾಲಿಟಿದವನಂದರೆ ಲೈಕ್ ಅಲ್ಲಿ ಮುಂದೆ ಹೋಗಿ ವಾಪಸ್ ಬಂದ್ಬಿಡೋ ನಾನು. ಬೇಡ ಬಿಡು, ಜನ ತುಂಬ ಇದ್ದಾರೆ ಅನ್ನೋ ಒಂದು ಮೆಂಟಾಲಿಟಿನೂ ಇದೆ ನನಗೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೀಟ್. ಐ ಹೋಪ್ ಒಂದು ಸೆಲ್ಫಿ ಆದರೂ ತೊಗೊತೀನೇನೋ. ಯಾವತ್ತು ಯಾವ ಸೆಲೆಬ್ರಿಟಿ ಅಂತಲ್ಲ, ಯಾವ ಫೇಮಸ್ ಪರ್ಸನ್ ಇದ್ರೂ ಓಕೆ ಬಿಡು, ಅವ್ರಿಗೆ ಒಂದು ಪ್ರೈವೇಟ್ ಲೈಫ್ ಇರುತ್ತೆ, ಅವರು ಏನೋ ಬಂದಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಜಾಸ್ತಿ ಕಿರಿಕಿರಿ ಮಾಡೋಕ್ಕೆ ಹೋಗಲ್ಲ. ಯಾರಿಗೆ ಸೆಲ್ಫಿ ಕೇಳೋಕ್ಕೆ, ಇದು ಕೇಳೋಕ್ಕೆ ಹೋಗಲ್ಲ. ಬಟ್ ಇವತ್ತು ಸೆಲ್ಫಿ ಸೆಕ್ಷನ್ ಪಕ್ಕ ಇರುತ್ತೆ. ಒಂದು ಸೆಲ್ಫಿ ತೊಗೊತೀನಿ, ನೋಡೋಣ. ತೊಗೊಂಡ್ರೆ ಒಳ್ಳೆಯದು, ಪೋಸ್ಟ್ ಮಾಡ್ತೀನಿ. ಒಳ್ಳೆ ಡ್ರೆಸ್ಗಳನ್ನ ಹಾಕ್ಕೊಂಡಿದ್ದೀನಿ, ಒಳ್ಳೆ ಹೊಸ ಪ್ಯಾಂಟ್, ಹೊಸ ಹುಡಿ, ಹಳೆ ಫೋನ್ ಎಲ್ಲ ಹೊಸ ಇದ್ದಾವೆ. ಬಟ್ ಟ್ರಾಫಿಕ್ ಮಾತ್ರ ತುಂಬ ಇದೆ. ಹೊಸದಾಗಿ ಏನಲ್ಲ, ಇದು ಹಳೇದೆ ಟ್ರಾಫಿಕ್ ಹೊಸದೇನಲ್ಲ ಬೆಂಗಳೂರಿಗೆ. ಸರ್ ಭಾರಿ ಬಿಟ್ಟಿದ್ದೀರಾ ಕೂದಲ. ಸ್ಕೂಟಿ ಜುಪಿಟರ್ 110 ನಂದೆ. ಇದು ಮಂದೆ. ಹಾಂ ಸ್ವಾಮಿ, ಮಂದೆ. ಎಕ್ಸ್ಪಲ್ಸ್ ಅಂಡರ್ ರೂಮಲ್ಲಿ ಪಾರ್ಕಿಂಗಲ್ಲಿ ಬೇಸ್ಮೆಂಟಲ್ಲಿದೆ. ಅಮ್ಮೋ ನಾಯಿಗುರು. ಸ್ಕೂಟಿ ಇಸ್ ಬೆಸ್ಟ್ ಐ ಥಿಂಕ್. ಸುಮ್ಮನೆ ದೊಡ್ಡ ಗಾಡಿ ಹಾಕ್ಕೊಂಡೋಗಿ ಪಂಚಾಯತಿ ಸಣ್ಣ ಬ್ಯಾಕ್ ಪ್ಯಾಕ್ ಹಾಕ್ಕೊಂಬಂದಿನಿ. ಅದನ್ನು ಸ್ಕೂಟಿ ಡಿಕ್ಕಿನಲ್ಲಿ ಹಾಕ್ಬಿಡ್ಬೋದು. ಹೆಲ್ಮೆಟ್ ಇಡ್ಬೋದು. ಹೆಲ್ಮೆಟ್ ಇಡೋಕ್ಕಾಗಲ್ಲ ನನ್ನದೆಲ್ಲಷ್ಟು, ಬಟ್ ಅದು ಲಾಕ್ ಮಾಡ್ಬೋದು. ಒಂದು ಟೈಪ್ ಆಫ್ ಆ ಥರ ಹೆಲ್ಮೆಟ್ ಲಾಕು ಇಲ್ಲ ಈ ಗಾಡಿಗೆ. ಇನ್ನೊಂದು ಗಾಡಿಗೆ ಇದೆ. ಕಾನ್ಸಂಟ್ರೇಟ್ ಆನ್ ರೋಡ್. ಆ್ಯಂಡ್ ಇನ್ನೊಂದು ದೊಡ್ಡ ಬಿಗ್ಗೆಸ್ಟ್ ಫಿಯರ್ ನಂದು ಏನಂದರೆ, ಲೈಕ್ ನಾನು ಎಕ್ಸಾಂಪಲ್ ಇವತ್ತು ಹೋಗ್ತಾ ಇದ್ದೀನಲ್ವ, ನಿನ್ನೆ ರಾತ್ರಿ ಫುಲ್ ಪ್ರಿಪೇರ್ ಅಂದರೆ ಹೆಂಗೆ ಮಲ್ಕೊಳೋ ಟೈಮಲ್ಲಿ ನಾನು ಅನ್ಕೊತೀನಿ, ಇವತ್ತು ಇದು ಮಾತಾಡಬೇಕು, ಇವತ್ತು ಅದು ಮಾತಾಡಬೇಕು, ಲಾಗಲ್ಲಿ ಹಿಂಗೆ ಎಕ್ಸ್ಪ್ಲೇನ್ ಮಾಡಬೇಕು, ಎಲ್ಲ ಇದು ಮಾಡಬೇಕು ಅಂತೇಳಿ. ಅಯ್ಯ, ಕ್ಯಾಮ್ರಾ ಯಾವಾಗ ಆನ್ ಮಾಡಿ 20 ಅಂತೋ ಗೋಪುರ, ಅವಾಗ ನನಗೆಲ್ಲ ಏನು ಮಾತುಗಳೇ ಬರೋಲ್ಲ. ಅದೇ ನನಗೊಂದು ಅರ್ಥನೇ ಆಗಲ್ಲ ಯಾಕೆ ಎವ್ರಿ ಟೈಮ್ ಪ್ರತಿ ಸಲ ಹಿಂಗೆ ಆಗೋದು. ಆಲ್ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗು ನಾನು ಜಲ್ದಿ ಮಾಡೋಕ್ಕೂ ಹೋಗಲ್ಲ. ಪ್ಲ್ಯಾನ್ ಮೇಲೇ ಮಾಡ್ತೀನಿ. ಬಟ್ ಕ್ಯಾಮ್ರಾ ಆನ್ ಮಾಡಿದಟ್ಲೆ ಅದು ಏನೋ ಮಾತುಗಳು ಅನ್ನೋದು ಬರೋದಿಲ್ಲ. ಇದೇ ಕಾರಣದಿಂದ ನಾನು ತುಂಬ ವ್ಲಾಗ್ಸ್ನ ಮಿಸ್ ಮಾಡ್ಕೊಂಡಿದ್ದೀನಿ. ತುಂಬ ವ್ಲಾಗ್ಸು ಮಾಡಿಲ್ಲ. ಏನೋ ಗೊತ್ತಿಲ್ಲ. ಅದು ಕಂಟಿನ್ಯೂಟಿ ಇದ್ದರೆ ಮೇ ಬಿ ಅಭ್ಯಾಸ ಆಗುತ್ತೆ, ಕಂಟಿನ್ಯೂಟಿಲಿದ್ದರೆ ಅಭ್ಯಾಸ ಆಗಲ್ಲ. ಆ್ಯಂಡ್ ಬೈ ದ ವೇ 2024 ಅಂತೂ ನಂದೊಂದು ವರ್ಸ್ಟ್ ಇಯರ್ ಅನ್ಬೋದು. ಮೇ ಬಿ ಅಲ್ಲ ಅನ್ಬೋದು. ಯಾಕಂದರೆ 3 ಟೈಮ್ಸ್ ಆಕ್ಸಿಡೆಂಟ್ ಆಗಿದೆ, 2 ಟೈಮ್ಸ್ ಮೇಜರ್ ಆಗಿದೆ, ಒಂದು ಮೈನರ್ ಆಗಿತ್ತು. ಜನವರಿ 2ನೇ ತಾರೀಕು ಸ್ಟೋರಿನೂ ಹಾಕಿದ್ದೆ. ನಂದು ಸ್ವಲ್ಪ ಅಪ್ಡೇಟ್ಸ್ ಸಿಗಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಅಪ್ಡೇಟಲ್ಲಿ ಇರ್ತೀನಿ ನಾನು. ಯೂಟ್ಯೂಬ್ 2024 ಒಂದು ದೊಡ್ಡ ವೀಡಿಯೋ ಹಾಕಿದ್ದೆ, ನೆನಪಿಲ್ಲ. ರಂಜಾನ್ ಆದಮೇಲೆ ಏನೋ ಒಂದು ಹಾಕಿದ್ದೆ RS ಅಲ್ಲಿ. ಐ ಹೋಪ್ ಅದು ಇಲ್ಲ. 2024 ಅಂತೂ ಒಂದು ಟೈಪ್ ಆಫ್ ಹಿಂಗೆ ಚಾಪ್ಟರ್ ಈಸಿಯಾಗಿ ನಾನು ಹಿಂಗೆ ತೆಗೆದಾಕಿದಂಗೆ ಬೆಡ್ ರೆಸ್ಟ್ ಆಗಿಬಿಟ್ಟಿದ್ದೆ ನಂದು. ಒಂದು ಸತಿ ಎಲೆಕ್ಟ್ರಿಕ್ ಸ್ಕೂಟಿನಲ್ಲಿ ಬಿದ್ದು ಹ್ಯಾಂಡ್ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದೆ. ಆದ ನಂತರ ರೀಸೆಂಟಾಗಿ ಡಿಸೆಂಬರ್ ಎಂಡಿಂಗ್ 12ನೇ ತಾರೀಕು ಮೇಜರ್ ಆಕ್ಸಿಡೆಂಟ್ ಆಯಿತು ನಂದು. ಅದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿದ್ದೀನಿ. ಏನು ಗುರು ರೋಡ್ ಹಿಂಗಿದೆ ಇದು. ಇನ್ಸ್ಟಾಗ್ರಾಮ್ ರೀಲಲ್ಲೇ ಹಾಕಿದ್ದೀನಿ. ಅದು ಲೈಕ್ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಹಂಗೆ ಆಯಿತು. 2024 ಎಲ್ಲ ಬೆಡ್ ರೆಸ್ಟಿಗೆ. ಐ ಹೋಪ್ 2025 ಜನವರಿ ಮುಗೀತು. ಇವಾಗ ಫೆಬ್ರವರಿ 2 ಇವತ್ತು. ಮೇ ಬಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗಿಂಗು.
ಮೊನ್ನೆನೂ ಸ್ಟಾರ್ಟ್ ಮಾಡಿದ್ದೆ, ಬಟ್ ನನ್ನ ಹತ್ರ ಡೇಟಾ ಇದೆ ನನ್ನ ಲ್ಯಾಪ್ಟಾಪಲ್ಲಿ, ಬಟ್ ಅದು ಎಡಿಟ್ ಮಾಡಿ ಹಾಕೋಕ್ಕೆ ಯಾಕೋ ನನಗೆ ಆಗ್ತಿಲ್ಲ. ನನಗೆ ಹೋಗ್ಲಿ ಬಿಡು, ಏನು ಹಾಕೋದು, ಅದರಲ್ಲಿ ಸಪೋರ್ಟ್ ಅನ್ನೋದು ಸಿಗ್ತಾನೇ ಇಲ್ಲ, ಅಲ್ಲಿ ಪತ್ತೇನೇ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಸಿಗ್ತಾ ಇದೆ, ಫಾಲೋವಿಂಗ್ ಇಲ್ಲ, ಬಟ್ ವ್ಯೂಸ್ ಚೆನ್ನಾಗಿದ್ದಾವೆ. ಅದ್ರಲ್ಲಿ ನಾನು ಫಾಲೋವರ್ಸ್ ಒಂದು 80% ಜನ ನೋಡ್ತಾರೆ, ನನ್ನದು ಫಾಲೋವರ್ಸ್ ಒಂದು 20% ಜನ ಇದ್ದಾರೆ. ಇದು ಯೂಟ್ಯೂಬಲ್ಲಿನೂ ಅಷ್ಟೇ, ನಾನು ಫಾಲೋವರ್ಸೇ ತುಂಬ ಜನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಫಾಲೋನೂ ಆಗಲ್ಲ. ಏನೋ ಒಂದು ಮೋಟಿವೇಶನ್ ಅನ್ನೋದು ಲೋ ಫೀಲ್ ಆಗುತ್ತೆ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಸೆಟಲ್ ಡೌನ್. ಆ್ಯಂಡ್ ಈ ವರ್ಷ ಯಾವ ಆಕ್ಸಿಡೆಂಟ್ ಆಗಬಾರ್ದು ಅಂತ ಅನ್ಕೊತಾ ಇದ್ದೀನಿ ಮನಸ್ಫೂರ್ತಿ ಗಾಡಿಗೆ, ದೇವರಿಗೆ. ಅರೌಂಡ್ 7.7 ಕಿಲೋಮೀಟರ್ಸ್ ಇದೆ. ಇನ್ನು ಗಂಬ್ಳೂರು ಹತ್ರ ಇರಬೇಕು ನಾನು. ಅಯ್ಯಪ್ಪ, ಇದೊಂದು ಮಿಡಿಲಲ್ಲಿ ಒಂದು ದೊಡ್ಡ ತಲೆನೋಗುರು, ಈ ಹೋಲ್ಸು, ಪಾಟ್ ಹೋಲ್ಸು, ಈ ಡ್ರೈನೇಜ್ ಕುಣಿ ತೆಗೆದಿರ್ತಾರಲ್ವ, ಈ ಕಡೆ ವೆಹಿಕಲ್ಸ್ ಇದೆ, ಮಿಡಿಲಲ್ಲಿ ಹೋಗ್ಬೇಕಾಗುತ್ತೆ. ಒಂದೊಂದು ಟೈಮು ಕುಣಿಗಳು ಒಂದೇ ಏಟಿಗೆ ಬರ್ತವೆ, ಸೈಕ್ ತಲೆನೋ. ಮೀಟಪ್ಪಿಗೆ ಹೋಗ್ತಿರೋ ಪರ್ಸನ್ ಬಗ್ಗೆ ಹೇಳ್ಬೇಕಂದ್ರೆ ಟ್ರಿಪಲ್ ರಶ್ ಅವರು, ಇನ್ಸ್ಟಾಗ್ರಾಮ್ ಐ ಡಿ ಅವ್ರದ್ದು, ಆದಿತ್ಯ PA ಅಂತೇಳಿ ಅವ್ರ ಹೆಸರು. ಅವ್ರು ನನಗೆ ಮೇ ಬಿ ನಾನು ಫ್ಯೂ ಮಂತ್ಸ್ ಬ್ಯಾಕ್, ಐ ಥಿಂಕ್ ಒಂದು 8 to 9 ಮಂತ್ಸ್ ಬ್ಯಾಕಿಂದನೇ ಫಾಲೋ ಮಾಡ್ತಿರೋ. ಜಾಸ್ತಿ ಓಲ್ಡ್ ಫಾಲೋವರ್ ಅಲ್ಲ ನಾನು ಅವ್ರದ್ದು, ಓಲ್ಡ್ ಸಬ್ಸ್ಕ್ರೈಬರು ಅಲ್ಲ ನಾನು, ಫ್ಯೂ ಮಂತ್ಸ್ ಬ್ಯಾಕ್ ಮಾಡ್ತಾಯಿದ್ದೀನಿ. ಮೇನ್ಲಿ ನನಗೆ ಅವ್ರ ಡೆಡಿಕೇಶನ್ ತುಂಬ ಇಷ್ಟ ಆಯಿತು, ತುಂಬ ಅಂದರೆ ತುಂಬ. ಒಂದು ಕಡೆ ಇನ್ಸ್ಪಿರೇಷನ್ ಅನ್ಕೋಬೇಕು, ಬಿದ್ರೂ ನಮ್ಮ ಏನೂ ಆಗಲ್ಲ ಅಂತ ಅಂದ್ಕೊಂಡು ಎದ್ದು ಮತ್ತೆ ಗಾಡಿ ಓಡಿಸ್ತಾರೆ ಅವರು. ಅದು ತುಂಬ ಇಷ್ಟ ಆಯಿತು ಅವ್ರದ್ರಲ್ಲಿ. ಆ್ಯಕ್ಚುಲಿ ಅವ್ರಿಗೊಂದು ದೊಡ್ಡ ಮೇಜರ್ ಆಕ್ಸಿಡೆಂಟ್ ಆಗಿತ್ತು. ನಾನು ಅಲ್ಲಿಂದನೇ ವ್ಲಾಗಿಂಗ್ ಸ್ಟಾರ್ಟ್, ಆ ವೀಡಿಯೋಯಿಂದನೇ ನನಗೆ ಯೂಟ್ಯೂಬಲ್ಲಿ ಸಜೆಷನ್ ಬಂತು. ಆ ವೀಡಿಯೋಯಿಂದನೇ ನಾನು ಯೂಟ್ಯೂಬ್ ಅವ್ರದ್ದು ಚಾನಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಲೈಕ್ ಅದೆಲ್ಲ ಪೂರ್ತಿ ನೋಡಿದೆ, ವೀಡಿಯೋ ಪೂರ್ತಿ ನೋಡಿದ್ದಾದಮೇಲೆ ಲೈಕ್ ಗೊತ್ತಾಯಿತು, ಇಷ್ಟು ಮೇಜರ್ ಆ್ಯಕ್ಸಿಡೆಂಟ್ ಆದ್ರೂ ಲಿಟ್ರಲಿ ಅವ್ರ ಡೆಡಿಕೇಶನು, ಅವ್ರ ಪ್ಯಾಷನು, ಲಿಟ್ರಲಿ ಅವ್ರಿಗೆ ರೈಟ್ ಹ್ಯಾಂಡ್ ಅನ್ನೋದು ಎದ್ದೋಳಲ್ಲ ಜಾಸ್ತಿ, ಲೈಕ್ ಮೊಮೆಂಟಮ್ ಜಾಸ್ತಿ ಇಲ್ಲ ಅವ್ರದ್ದು. ಆದರೂ ಅವರು ಡುಕಾಟಿ ಪ್ಯಾನೆಗಲ್ಲಿ V4S ಓಡಿಸ್ತಿದ್ದಾರೆ ಪ್ರೆಸೆಂಟ್ ಇವಾಗೆ. ಅವ್ರ ಡೆಡಿಕೇಶನ್ ನನಗೆ ತುಂಬ ಇಷ್ಟ ಆಯಿತು. ನಾನು ಹಂಗೆ ಆಗಬೇಕನ್ನೋದು ಒಂದು ಆಸೆ, ಕೈಂಡ್ ಆಫ್. ಏನಾದ್ರೂ ಒಂದು ಬಟ್ ಡ್ರಾಬ್ಯಾಕ್ ಆಗಬಾರ್ದು, ಕಮ್ಬ್ಯಾಕ್ ಇರಲೇಬೇಕು. ಮೊನ್ನೆನೂ ಅಷ್ಟು ಮೇಜರ್ ಆ್ಯಕ್ಸಿಡೆಂಟ್ ಆಯಿತು ನಂದು, ಕಂಪೇರ್ ಮಾಡ್ಕೊತಿಲ್ಲ ಅವ್ರದ್ದು ನನಗೂ, ಬಟ್ ಜಸ್ಟ್ ನಾನೊಂದು ಹೇಳ್ತಾ ಇದ್ದೀನಿ. ಹಾರಿಬಲ್ ಆ್ಯಕ್ಸಿಡೆಂಟ್ ಆಯಿತು ಮೊನ್ನೆ ನಂದು, ನನಗೆ ಅದು ಹಾರಿಬಲೇ ಕಂಪೇರಿಟಿವ್ಲಿ. ಇವಾಗೂ ಮೊನ್ನೆ ಬೆಂಗಳೂರಿಗೆ ಗಾಡಿ ಹಾಕ್ಕೊಂಡು ಬಂದೆ, ನಂದು ಎಕ್ಸ್ಪಲ್ಸೇ ಬೆಂಗಳೂರಿಗೆ ಹಾಕ್ಕೊಂಡ್ಬಂದೆ ಬಳ್ಳಾರಿಯಿಂದ. ಇವಾಗ ಸಿಟಿನಲ್ಲಂತೂ ಸ್ಕೂಟಿನೇ ಯೂಸ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ತೊಗೊಂಡಿದ್ದು 5 ಮಂತ್ಸ್ ಆಯಿತು ಹೊಸ ಸ್ಕೂಟಿ ತೊಗೊಂಡು, ಇದೇ ಯೂಸ್ ಮಾಡ್ತಾಯಿದ್ದೀನಿ. ಹಂಗಿದೆ. ಬಟ್ ಏನಿದ್ರೂ ಬೈಕಿಂಗ್ ಪ್ಯಾಷನಿಟಿ ಅನ್ನೋದು ಇರಬೇಕು, ಡೆಡಿಕೇಶನ್ ಇರಬೇಕು. ಆ್ಯಂಡ್ ಚಪ್ರಿ ಥರ ಓಡಿಸ್ಬಾರ್ದು ಗುರು, ಕ್ಲೀನಾಗಿ ನೀಟಾಗಿ ಓಡಿಸ್ಬೇಕು. ಇವ್ನು ಬರ್ತಿದ್ದ ನೋಡಿ, ಇವನು ನನಗೆ ಬಾಯಲ್ಲಿ ಒಂದೊಂದು ಭಾರಿ ಕೆಟ್ಟ ಮಾತು ಬರ್ತಾವೆ. ಲಿಟ್ರಲಿ ಕಂಟ್ರೋಲ್ ಮಾಡ್ಕೊತೀನಿ, ಬಟ್ ಒಂದೊಂದ್ಸತಿ ಕಂಟ್ರೋಲ್ ಆಗಲ್ಲ. ಸಾರಿ. ಜನ ಹಿಂದೆ ಮುಂದೆ ಏನು ನೋಡೋದೇ ಇಲ್ಲ, ಸೆನ್ಸ್ ಇಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಜನಕ್ಕೆ ಹೆಂಗೆ ರೈಡ್ ಮಾಡಬೇಕು, ಹೆಂಗೆ ಗಾಡಿ ಓಡಿಸ್ಬೇಕು ಸಿಟಿ ಟ್ರಾಫಿಕಲ್ಲಿ, ಮೇನ್ಲಿ ಇನ್ ಸಿಟಿ ಟ್ರಾಫಿಕ್ ಮೇನ್ಲಿ. ಅದು ಯಾವತ್ತು ಕಲಿತಾರೋ ಏನೋ, ಆದಮೇಲೆ ಇನ್ನೂ ತೋರಿಸ್ಬೇಕು. ಈಗ ಆಫ್ ಹೆಲ್ಮೆಟ್ ಒಂದು ಪಂಚಾಯಿತಿ, ಈ ಆಫ್ ಹೆಲ್ಮೆಟ್ ಅನ್ನೋದೊಂದು ಬ್ಯಾನ್ ಮಾಡಿಬಿಟ್ರೆ ನನ್ನಷ್ಟು ಖುಷಿಯಾಗಿರೋರು ಯಾರು ಇರಲ್ಲ ಅನ್ಕೊತೀನಿ. ಸಾಕಾಗ್ಬಿಟ್ಟಿದೆ ಆಫ್ ಹೆಲ್ಮೆಟಿಂದ. ಅಯ್ಯೋ, ಈ ನಮ್ಮ ಏರಿಯಾ ಕಡೆ ಒಬ್ಬೊಬ್ಬರು ಹಿಮಾಲಯನ್ ಓಡಿಸ್ತಿರ್ತಾರೆ, ಬಟ್ ಆ ಫೆರಾರಿ ಕ್ಯಾಪ್ ಇಟ್ಕೊಂಡಿರ್ತಾರೆ. ಅದೇನೋ ಒರಿಜಿನಲ್ ಫೆರಾರಿ ಬ್ರ್ಯಾಂಡ್ ಥರನೇ ಅಂದ್ಕೊಂಡು ಆ ಫೀಲಲ್ಲಿ ಇಟ್ಕೊತಾರೋ ಏನೋ ಗೊತ್ತಾಗಲ್ಲ, ಬಟ್ ಫೆರಾರಿ ಕ್ಯಾಪ್ ಇಟ್ಕೊಂಡಿರ್ತಾರೆ ಅವರು. ಬಟ್ ಹಿಮಾಲಯನ್ 411 ಓಡಿಸ್ತಿರ್ತಾರೆ, ಬುಲೆಟ್. ನೀವೇನಾದರೂ ಅಂದ್ಕೊಳ್ಳಿ, ನನಗೆ ಹೇಳ್ತಿದ್ದೀನಿ ಅಂತೇಳಿ ಅಲ್ಲ, ಬಟ್ ಎಕ್ಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ಓಡಿಸೋರು ಎಂಥವ್ರು ಇಟ್ಕೊಳೋದು. ಗೈಸ್, ಡೋಂಟ್ ಬಿ ಫೀಲ್ ಬ್ಯಾಡ್, ಲೈಕ್ ತಪ್ಪಾಗಿ ತಿಳ್ಕೊಬೇಡಿ. ನಾನು ನೋಡಿದ್ದು ಪಲ್ಸರ್ ಇಟ್ಕೊತಾರೆ, ಆದಮೇಲೆ ಈ ಬುಲೆಟು, ಈ ಥಂಡರ್ ಬರ್ಡು, ಇವೆಲ್ಲ ಓಡಿಸೋರು ತುಂಬ ಜನ ಇಟ್ಕೊತಾರೆ. ತುಂಬ ಜನ ಹಿಮಾಲಯನ್ ಓಡಿಸೋರು ಇಟ್ಕೊತಾರೆ. ಆ ಕ್ಯಾಪ್ ಇಟ್ಕೊಂಡು ಏನೋ ದೊಡ್ಡದು ಫೆರಾರಿ, ಒರಿಜಿನಲ್ ಫೆರಾರಿ ಹೆಲ್ಮೆಟ್ ಇಟ್ಕೊಂಡಿದ್ದೀನಿ ನಾನು ಫೀಲಲ್ಲಿ ಹೋಗ್ತಿರ್ತಾರೆ ಅವರು. ಹಂಗಿರ್ತಾರೆ ಅವರೆಲ್ಲ. ಅದು ಗೊತ್ತಾಗಲ್ಲ. ಅದು ಬ್ಯಾನ್ ಮಾಡಬೇಕು, ಪ್ರಾಪರ್ ಬ್ಯಾನ್ ಮಾಡಿಬಿಡ್ಬೇಕು. ಅದು ಹೆಲ್ಮೆಟ್ ಅನ್ನೋದೇ ಇರಬಾರ್ದು, ಸಣ್ಣ ಹೆಲ್ಮೆಟ್. ಅದರಿಂದ ಏನು ಉಳ್ಕೊಳೋದು ಇಲ್ಲ. ಎಲ್ಲಿ ಅದು ಗಾಳಿ ಎಗರೋಗುತ್ತೆ, ಒಂದು 50 ಸ್ಪೀಡಲ್ಲಿ ಹೋದರೆ ಗಾಳಿಗೆ ಹೋಗ್ಬಿಡುತ್ತೆ. ಅದು ಇರೋದು ಇಲ್ಲ. ಅದು ಆ್ಯಂಬುಲೆನ್ಸ್, ನೀವು ಅವನು ದಾರಿನಲ್ಲಿ ಉಗುಳ್ತಾ ಇದ್ದವನೇ, ಯಪ್ಪ ಶೂ.
ಈಗ ಇದೆ ಹೆಲ್ಮೆಟ್ ಇದು ಹೈಲೆಕ್ಸ್ ಒಂದು ಬ್ರ್ಯಾಂಡು. ಫೆರಾರಿ ನನ್ನ ಹತ್ರ ಇತ್ತು ಒಂದು ಸಾರಿ, ಫೆರಾರಿ ಇತ್ತು. ಅದು ಯಾವುದಾದ್ರೂ ತೋರಿಸ್ತೀನಿ, ಇಲ್ಲ ಐ ಥಿಂಕ್ ಇರಬೇಕು, ಇಲ್ಲ ತೋರಿಸ್ತೀನಿ, ಅದು ನನ್ನ ಹತ್ರ ಇರಬೇಕು. ಆ ಹೆಲ್ಮೆಟ್ಗಳೆಲ್ಲ ತೆಗೆದು ಅವಶ್ಯಬೇಕು ಅನ್ಕೊತೀನಿ ನನಗೆ ಅನಿಸಿದ ಮಟ್ಟಿಗೆ. ಮೇ ಬಿ ಲೆಂತ್ ಆಗಿಬಿಡುತ್ತೆ ವೀಡಿಯೋ. ಡೈರೆಕ್ಟ್ ಮೀಟಪ್ ಪಾಯಿಂಟ್ಸಲ್ಲಿ ಸಿಗೋಣ. ಮೀಟಪ್ ಪಾಯಿಂಟಲ್ಲಿ ಇನ್ನು 4.7 ಕಿಲೋಮೀಟರ್ಸ್ ಇದೆ, 10:52 ಇದೆ. ಜಲ್ದಿ ಹೋದರೆ ಒಳ್ಳೆಯದು. ಸಿಗೋಣ ಅಲ್ಲಿ. 3 ಮಿನಿಟ್ಸ್ ತೋರಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ಸಿಗ್ನಲ್ ಮೇಲೆ ಸಿಗ್ನಲ್ ಬೀಳಕತ್ತತೆ. ನೋಡ್ಬೇಕಲ್ಲಿ ಎಷ್ಟು ಜನ ಇರ್ತಾರೆ ಅಂತೇಳಿ. ವೆರಿ 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 ಎಕ್ಸೈಟ್ಮೆಂಟ್, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಅದರಲ್ಲಿ ಸ್ಕೂಟಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಜನ ಏನು ಅನ್ಕೊತಾರೋ ಡೋಂಟ್ ನೋ. ಸ್ಕೂಟಿ ಸಿಗ್ನಲ್ ಬಿಡ್ತು, ಡೈರೆಕ್ಟ್ ಮೀಟಪ್ ಪಾಯಿಂಟ್. 50 ಮೀಟರ್ಸ್. ಹಾಂ, ಇಲ್ಲಂತೂ ಯಾರೂ ಇಲ್ಲ, ಬಟ್ ಕಾರ್ ಇದೆ. ಹಾಂ, ಮೇ ಬಿ ಅವ್ರಿಗೋಸ್ಕರ ಇದು ಅರೇಂಜ್ಮೆಂಟ್ ಮಾಡ್ತಿದ್ದಾರೇನೋ. ಬಟ್ ಸ್ಕೂಟಿ ಎಲ್ಲಿ ಬಿಡೋದು ಗುರು? ಹಾಂ, ನನಗೆ ಪಾರ್ಕಿಂಗ್ ಐಡಿಯಾ ಇಲ್ಲ. ಅವ್ರು ಬರೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ಸ್ಕೂಟಿ ಎಲ್ಲಿ ಬಿಡೋದು? ಇರು, ಅವ್ರು ಕೇಳಿಬಿಡೋಣ. ದಿಸ್ ಈಸ್ ದ ಹೋಂಡಾ ಬಿಗ್ ವಿಂಗ್ ಲೆವಿಲಿ ರೋಡ್ ಟಾಪ್ ಲೈನ್. ಓಯ್ ಅಭಿ ಯಾರೂ ಓದಿಲ್ಲ ಗುರು, ನಾನೇ ಫಸ್ಟ್ ಅನ್ಕೊತೀನಿ. ಫಸ್ಟ್ ಹೋಗಿ ಶೋರೂಮಲ್ಲಿ ತ್ರಿಬಲ್ ರಶರ್ ಇರಬೇಕು, ಫುಲ್ಲು ಜೋರು ಫೋಟೋಗಳು ಕಾಪಿಗಳು ಎಲ್ಲ ಹಿಡಿದು ಬಿಡೋದೆ. ಓಯ್ ಬೇಸ್ಮೆಂಟ್ ಪಾರ್ಕಿಂಗ್. ಹಾಂ, ಬೇಸ್ಮೆಂಟ್ ಇಸ್ ಬೆಟರ್ ಐ ಥಿಂಕ್. ಎಲ್ಲ ಸೇಫ್ಟಿಯಾಗಿ ಇಟ್ಟುಬಿಡ್ಬೋದು, ತಲೆನೋವು ಇರಲ್ಲ ಬೇಸ್ಮೆಂಟ್ ಪಾರ್ಕಿಂಗ್ ಇದ್ದರೆ. ಹೌದು, ಕರೆಕ್ಟ್.